ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿದಿರಿ. ಈ ವಿಡಿಯೋಲ್ಲಿ ಯಾವುದೇ ಸಬ್ಸ್ಕ್ರಿಪ್ಷನ್ ತೊಗೊಂಡಂಗೆ ನೀವು ಡಿಸ್ನಿನ ಫ್ರೀಯಾಗೆ ಯಾವ ಥರ ವಾಚ್ ಮಾಡಬೇಕು ಅಂತ ಈ ವಿಡಿಯೋಲಿ ನಿಮ್ಗೆ ತೋರಿಸ್ತೀನಿ. ನೀವೇನೋ ಹಾಟ್ಸ್ಟಾರಲ್ಲಿ ಡಿಸ್ನಿ ತೊಗೊಳೋದಾದರೆ ಪ್ರೀಮಿಯಮ್ಗಾದರೆ $299 ಪರ್ ಮಂತು, ಅದೇ ಆ್ಯನ್ಯಲ್ಗಾದರೆ $1499 ಆಗುತ್ತೆ ಆ್ಯನ್ಯಲ್ ಸಬ್ಸ್ಕ್ರಿಪ್ಷನ್ ತೊಗೊಬೇಕಂದ್ರೆ hotstar+Disney. ಅದೇ ಇವಾಗ ಈ ವಿಡಿಯೋಲ್ಲಿ ನಂಗೆ ತೋರಿಸೋದು ಡಿಸ್ನಿನ ಫ್ರೀಯಾಗಿ ಲೀಗಲ್ ವೇಗೆ ಯಾವ ಥರ ವಾಚ್ ಮಾಡೋದು ಅಂತ ನಾನು ಈ ವಿಡಿಯೋಲ್ಲಿ ತೋರಿಸ್ತೀನಿ. ಅಷ್ಟಕ್ಕಿಂತ ಮುಂಚೆ ನನ್ನ ಹೆಸರು ಭಾಗ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್. ಫಸ್ಟ್ ಥಿಂಗ್ ಏನಪ್ಪ ಮಾಡಬೇಕಂದ್ರೆ, ಫಸ್ಟು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಅಲ್ಲಿ ಜಿಯೋ ಸಿನಿಮಾ ಅಂತ ಟೈಪ್ ಮಾಡಿ. ಸರ್ಚ್ ಬಾರಲ್ಲಿ ಜಿಯೋ ಸಿನಿಮಾ ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೊಂದು ಆ್ಯಪ್ ಬರುತ್ತೆ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದವರು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಿಯೋ ಸಿನಿಮಾ ಅನ್ನೋ ಆ್ಯಪ್ನ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ತಾ ಇರೋದು. ಆ್ಯಪ್ ಅನ್ನೋದು ಇನ್ಸ್ಟಾಲ್ ಆಯಿತು, ಅದನ್ನು ನಾನು ಓಪನ್ ಅಂತ ಮಾಡ್ತಾಯಿದ್ದೀನಿ. ಪರ್ಮಿಷನ್ಸ್ ಕೇಳುತ್ತೆ, ಎಲ್ಲಕ್ಕೂ ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟಾದ್ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿದ ತಕ್ಷಣ ಈ ಥರ ನಿಮ್ಗೆ ಅನ್ನೋದು ಬರುತ್ತೆ. ನಿಮ್ಗೊಂದು ಹೇಳೋದು ಮರ್ತೋಗಿದ್ದೆ, ಇದು ಯಾವುದೇ ಸಿಮ್ಮಿಗೆ ಬೇಕಂದ್ರೂ ಜಿಯೋ ಆ್ಯಪ್ ಅನ್ನೋದು ವರ್ಕ್ ಆಗುತ್ತೆ. ಬಟ್ ಆದರೆ ಲಾಗಿನ್ ಮಾಡಬೇಕಂದ್ರೆ ಜಿಯೋ ಸಿಮ್ಮಿಂದನೇ ಲಾಗಿನ್ ಮಾಡಬೇಕು, ಜಿಯೋ ಸಿಮ್ಮಿಂದನೇ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಇಲ್ಲಿ ಜಿಯೋ ನಂಬರ್ ಅಂತ ಇದಲ್ಲ, ನಿಮ್ಗೇನಾದ್ರು ಸಿಮ್ ಏನಾದರೂ ಇದ್ದರೆ ಲಾಗಿನ್ ವಿತ್ ಜಿಯೋ ಅಂತ ಹೊಡೀರಿ. ಇವಾಗ ನಿಮ್ಮ ಮನೆ ಹತ್ರ ನಿಮ್ಮ ಮನೇಲಿ ಯಾರದೋ ಒಬ್ರದ್ದು ಜಿಯೋ ಸಿಮ್ ಅನ್ನೋದು ಇರುತ್ತೆ. ಆ ನಂಬರ್ ಅನ್ನೋದು ಇಲ್ಲಿ ಒಟ್ಟಿದ ತಕ್ಷಣ OTP ಅನ್ನೋದೊಂದು ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆಗಿದ ತಕ್ಷಣ ಅದು ನೀವು OTP ಅನ್ನೋದನ್ನ ಹೊಡಿಬೇಕಾಗುತ್ತೆ. ಅದು ಯಾವ ಥರ ಅಂತ ಇವಾಗ ನಾನು ತೋರಿಸ್ತೀನಿ. ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದಲ್ಲ, ಅಲ್ಲಿ ನಿಮ್ಮ ಜಿಯೋ ಸಿಮ್ನ ನಂಬರ್ ಅನ್ನೋದು ಹೊಡೀರಿ. ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಫ್ಯಾಮಿಲಿಯವ್ರದ್ದು ಯಾರ್ದೋ ಒಬ್ಬರದು ನಾನು ನಂಬರ್ ಹೊಡಿತಾ ಇದ್ದೀನಿ. ಹೊಡೆದಿದ ತಕ್ಷಣ ಜನ್ರೇಟ್ OTP ಅಂತ ಕೆಳಗಡೆ ಇದಲ್ಲ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ OTP ಅನ್ನೋದು ಬರುತ್ತೆ. ಎಂಟರ್ OTP ಅಂತ ಈ ಬಾಕ್ಸಲ್ಲಿ ಹಾಕಿ. ಒಂದ್ಸರಿ ಸಬ್ಮಿಟ್ ಅಂತ ಹೊಡೆದಿದ ತಕ್ಷಣ ಈ ಥರ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ನೀವು ಡಿಸ್ನಿ ಜಿಯೋ ಅಂತ ಇದಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಡಿಸ್ನಿ ಜಿಯೋ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇವಾಗ ಡಿಸ್ನಿ ಅನ್ನೋದು ನಿಮ್ಗೆ ಓಪನ್ ಆಗುತ್ತೆ ಫ್ರೀಯಾಗೆ, ಯಾವುದೇ ಚಾರ್ಜಸ್ ಇಲ್ದಂಗೆ. ನೀವು 90% ಡಿಸ್ನಿ ಪ್ಲಸ್ಸಲ್ಲಿ ಏನೇನಿದೆ ಈ ಡಿಸ್ನಿಯಲ್ಲೆಲ್ಲ ನೋಡ್ಬೋದು. ನೀವು ಬೇಕಾದ್ರೆ ನೋಡಿ, ಎಲ್ಲನೂ ಹಾಕಿದ್ದಾರೆ. ಇನ್ನು ಮಿಕ್ಕಿದ್ದು ಮುಂದೆ ಫ್ಯೂಚರಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೋದು ನೀವು ಯಾವ್ಯಾವ ಇದಾವೆ ಅಂತ ನಾನು ತೋರಿಸ್ತೀನಿ. ಇವಾಗ ಮಲ್ಟಿಪಲ್ ಲ್ಯಾಂಗ್ವೇಜಿಗೆ ಸಪೋರ್ಟ್ ಮಾಡುತ್ತಲ್ಲ ಅಂತ ನೋಡೋಣ. ನಾನು ಮೂವಿ ಪ್ಲೇ ಮಾಡಿದ್ದೀನಿ ನಾನು. ಓಕೆ, ಇವಾಗ ನೋಡ್ತಾ ಇದ್ದೀನಿ ಯಾವ್ಯಾವ ಲ್ಯಾಂಗ್ವೇಜಿಗೆ ಯಾವ್ಯಾವ ಲ್ಯಾಂಗ್ವೇಜ್ ಅವೈಲಬಲ್ ಇದ್ದಾವೆ ಅಂತ. ಮಲ್ಟಿಪಲ್ಗೂ ಸಪೋರ್ಟ್ ಮಾಡುತ್ತೆ. ಇಂಗ್ಲೀಷ್, ಹಿಂದಿ, ತಮಿಳ್ ಅಂತಿದೆ. ಸಬ್ಟೈಟಲ್ಲು ತೆಲುಗು ಇಂಗ್ಲೀಷ್ ಒಂದಿದೆ, ಸಾರಿ. ಓಕೆ, ಇನ್ನು ಯಾವ್ಯಾವ ಕಂಟೆಂಟ್ ಅನ್ನೋದು ಕೊಟ್ಟಿದ್ದಾರೆ ಅಂತ ನೋಡೋಣ. ಸ್ವಲ್ಪ ಮೂವೀಸು ಕೊಟ್ಟಿದ್ದಾರೆ, ಆನಿಮೇಟೆಡ್ ಮೂವೀಸು ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ನಾನು ಡಿಸ್ನಿಗೂ hotstar+Disneyಗೂ ಇದಕ್ಕೂ ಕಂಪೇರ್ ಮಾಡಿ ನೋಡ್ತೀನಿ ಯಾವ್ಯಾವ ಇದ್ದಾವೆ ಯಾವ್ಯಾವ ಇಲ್ಲ ಅಂತ. ರೈಟ್ ಸೈಡ್ ಇರೋದು hotstar+Disney, ಈ ಕಡೆ ಇರೋದು ಡಿಸ್ನಿ ಒಂದು ಜಿಯೋ ಸಿನಿಮಾದು. ಆಲ್ಮೋಸ್ಟ್ ಎಲ್ಲ ಸೇಮೇ ಇದ್ದಾವೆ. ಒಂದು 80% ಸೇಮ್. ಇದರಲ್ಲಿ ಯಾವ್ಯಾವ ಕಾರ್ಟೂನ್ಸ್ ಇದ್ದಾವೋ ಅದರಲ್ಲೂ ಸೇಮ್ ಅವೇ ಇದೆ. ಟಾಯ್ ಸ್ಟೋರೀಸ್, ಆ್ಯನಿಮೇಟೆಡ್ ಮೂವೀಸ್ಗೂ ಅವೇ ಇದ್ದಾವೆ. ನಿಮಗೆ ಒಂದು ಸ್ವಲ್ಪ 20% ನಿಮ್ಗೆ ಸಿಗಲ್ಲ. ಅಂದರೆ ಇದರಲ್ಲಿ hotstar+ಅಲ್ಲೂ ಡಿಸ್ನಿಯಲ್ಲೂ ಸ್ವಲ್ಪ ಆರ್ಡರ್ ವೈಸ್ ಇಲ್ಲ, ಬೇರೆ ಬೇರೆ ಕಡೆ ಇದ್ದಾವೆ, ಅದನ್ನು ನೋಟಿಸ್ ಮಾಡಿದೆ. ಬಟ್ ಎಲ್ಲ ಫಿಲಿಮ್ಸ್ ಇದ್ದಾವೆ ಇದರಲ್ಲಿ, ಯಾವ್ಯಾವ ಇದಾವೋ ಅವೆಲ್ಲ. ಇದರಲ್ಲೂ ಟಾಯ್ ಸ್ಟೋರೀಸ್ ಇದೆ, ಅದರಲ್ಲೂ ಟಾಯ್ ಸ್ಟೋರೀಸ್ ಇದೆ. ಫೈಂಡಿಂಗ್ ಡೋರಾ ಇದೆ. ತಿರ್ಗಾ ಮಾರ್ವೆಲ್ಸ್ ಮೂವೀಸ್ ಇದ್ದಾವೆ ನೋಡ್ರಿ, ಅಲ್ಲಿ ಹೋಗ್ತಾ ಇದ್ದಾವೆ. ತಿರ್ಗಾ ಫ್ಯಾಂಟಾಸ್ಟಿಕ್ ಬೀಸ್ಟ್ ಇದೆ, ಇದರಲ್ಲಿ ಫ್ಯಾಂಟಾಸ್ಟಿಕ್ ಬೀಸ್ಟ್ ಅನ್ನೋದಿದೆ ನೋಡ್ರಿ. ಕಾರ್ಸ್ ಇದೆ, ಕಾರ್ಸ್ 1, 2, 3 ಪಾರ್ಟ್ ಇದೆ, ಇದರಲ್ಲೂ ಇದೆ. ನೋಡಿದ್ರಲ್ಲ, ಸೇಮ್ ಒಂದು 80 to 90% ಸೇಮ್ ಇದ್ದಾವೆ ಆ ಡಿಸ್ನಿ ಪ್ಲಸ್ಸಲ್ಲೂ ಡಿಸ್ನಿಯಲ್ಲೂ. ಮಾರ್ವೆಲ್ ಮೂವೀಸ್ ನೋಡೋದಾದರೆ ಡಿಸ್ನಿ ಪ್ಲಸ್ಸಲ್ಲಾದರೆ 18 ಮೂವೀಸ್ ಇದ್ದಾವೆ ಮಾರ್ವೆಲ್ಸ್ವು. ಅದೇ ಬರೀ ಡಿಸ್ನಿಯಲ್ಲಾದರೆ 11 ಮೂವೀಸ್ ಮಾತ್ರ ಕೊಟ್ಟಿದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಇರೋದು ಡಿಸ್ನಿಗೂ ಡಿಸ್ನಿ ಪ್ಲಸ್ಗೂ. ಇಲ್ಲಿಗೆ ವಿಡಿಯೋ ಅನ್ನೋದು ಮುಗೀತು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗಡೆ ರೆಡ್ ಬಟನ್ ಅಂತ ಇರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಟ್ಸ್.